ನಾವು ಯಾವತ್ತೂ ಕೂಡ ವಿರೋಧ ಮಾಡಲ್ಲ. ಟೀಕೆ ಮಾಡಿ ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ. ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರಿಸಿಕೊಳ್ಳೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ದಯಮಾಡಿ ನಾನು ಎಲ್ರಿಗೂ, ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ, ಟೀಕೆ ಮಾಡಿ, ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ. ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರಬೇಕು. ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ ಅದನ್ನು ಸ್ವಾಗತ ಮಾಡೋಣ. ನಾವು ಸರ್ಕಾರ ಇದ್ದೀವಿ, ಸರ್ಕಾರ ನಡೆಸ್ತಾ ಇದ್ದೀವಿ, ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ, ವಸ್ತುಸ್ಥಿತಿ ಏನಪ್ಪ ಅಂತಕ್ಕಂಥದ್ದನ್ನು ಹೇಳ್ತೀವಿ. ನಾವು ಯಾರು ಬೃಹಸ್ಪತಿಗಳಲ್ಲ. ನಿನ್ನೆ ಕೂಡ ಹೇಳಿದೆ, ನಿನ್ನೆನೂ ಕೂಡ ಹೇಳಿದೆ, ನಾವು ಯಾರು ಬೃಹಸ್ಪತಿಗಳಲ್ಲ. ಕಲಿತಕ್ಕಂಥದ್ದು ಭಾಳ ಇರ್ತದೆ. ಕಲಿಯೋಕ್ಕೆ ಅದು ವಯಸ್ಸೇನಿಲ್ಲ, ಅದು ಅಂತಿಮ ಏನಿಲ್ಲ. ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ. ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ. ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ. ಅವತ್ತು ನಾವು ದಾರಿ ತಪ್ಪತಕ್ಕಂಥ ನಡೆದ್ರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಪಾಪ. ಈಗ ನಾನು 9 ಚುನಾವಣೆಗಳನ್ನು ಎದುರಿಸಿದ್ದೀನಿ. ಇಲ್ಲಿ ಅಸೆಂಬ್ಲಿನ 9 ಚುನಾವಣೆಗಳನ್ನು. ಇವನು 8 ಸಾರಿ ಆಯ್ಕೆಯಾಗಿದ್ದಾನೆ. ಇಲ್ಲ 8. ಹಂಗೆ ಲೆಕ್ಕ ಹಾಕಿದ್ರೆ ನಾನು 13 ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ. 2 ಲೋಕಸಭಾ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ, 4 ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಯಾರು ನಾನು MP ಗೆ ಇನ್ನೂ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು. ಈಗ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು. ಈಗ ನಿಮ್ಗೆ ಇಷ್ಟ ಇಲ್ವಾ? ಇವಾಗಲ್ಲ, ಬಹಳ ಒಂದು 5 ವರ್ಷದಿಂದ ಮಾತಾಡ್ಬೇಕಾದ್ರೆ ನನಗೊಂದ್ಸರಿ MP ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ. ಅದಕ್ಕೆ ಹೇಳಿದೆ ಅಷ್ಟೇ. ಅದು ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸಾರಿ ಹೋಗ್ಬೇಕು ಅನ್ನೋದಿತ್ತು. ಈಗ ಅದಿಲ್ಲ. 2 ಸಾರಿ ಜನ ನನ್ನನ್ನು ರಿಜೆಕ್ಟ್ ಮಾಡ್ಬೋದು. ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕ್ರಾಸ್ ಹಾಕ್ಬೇಕಂತ ವಿಚಾರ ಮಾಡಕತ್ತೆ. 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಲೋಕಸಭೆಗೆ ಬರಬೇಡಿ ಅಂತ. 1918 ಒಂದ್ಸಾರಿ, 1991 ಒಂದ್ಸಾರಿ, 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ. ಈಗ ಮಾಡ್ತಾ ಇಲ್ಲ. ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವಿಬ್ರು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ವಿ ಅಷ್ಟೇ. ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ. ಅವ್ರ ಖುಷಿ. ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಭಾಳ ಜನ ಆಸೆ ಪಡ್ತಾರೆ. ರಾಜ್ಯಸಭಾ ಮೆಂಬರ್ ಆಗಬೇಕು, ಲೋಕಸಭಾ ಸದಸ್ಯರಾಗಬೇಕು, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ. ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ಯಾರಪ್ಪ ಕಡೆಯವರೇ ಸರ್? ನಿಮ್ಮ ಕಡೆಯವರೇ ಸರ್? ಅಲ್ಲ, ನಮ್ಮ ಕಡೆಯವರು ಯಾರು ಅನ್ನಲ್ಲ ನೋಡಿ. ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು. ಮನುಷ್ಯನಿಗೆ ಆಸೆಗಳಿರಬೇಕು, ದುರಾಸೆಗಳಿರಬಾರ್ದು. ಅದು ದುರಾಸೆ ಯಾವಾಗಲೂ ನಮ್ಮನ್ನು ಆಸೆಯೇ ದುಃಖಕ್ಕೆ ಕಾರಣ ಅಂತ
ಬುದ್ಧ ಭಾಳ ವರ್ಷಗಳ ಹಿಂದೆನೇ 7,500 ವರ್ಷಗಳ ಹಿಂದೆನೇ ಹೇಳಿದ ಅಲ್ವಾ. ಅದರಿಂದ ದುರಾಸೆ ಮನುಷ್ಯನಿಗೆ ಇರಬಾರ್ದು, ಆಸೆಗಳಿರಬೇಕು. ಅದರ ಮನುಷ್ಯತ್ವನೇ ಇರೋದಿಲ್ಲ ಆಸೆಗಳಿಲ್ಲದೆ ಹೋದರೆ. ಅದು ಲವ್ಲಿಯಾಗಿರೋದೇ ಇಲ್ಲ, ಜೀವನ ಇರಬೇಕಾಗ್ತದೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇನ್ನು ಮುಂದೆ ಸದನ ಈಗ 2 ವಾರ ನಡೀತದೆ ಅಂತ ಇಟ್ಕೊಳ್ಳೋಣ, ಸದುಪಯೋಗ ಮಾಡ್ಕೊಳ್ಳೋಣ, ಚರ್ಚೆ ಮಾಡಿ. ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ, ನಾನು ತಯಾರಾಗಿದ್ದೇನೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ತಯಾರಾಗಿದ್ದಾರೆ, ಹೋಮ್ ಮಿನಿಸ್ಟರ್ ತಯಾರಾಗಿದ್ದಾರೆ, ಬೇರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ತಯಾರಾಗಿದ್ದಾರೆ. ಸರ್ಕಾರದ ಮೇಲೆ ಏನೇ ಆರೋಪಗಳಿದ್ದರೆ ಮಾಡಿ, ತಪ್ಪುಗಳಿದ್ದರೆ ಮಾಡಿ, ಆದರೆ ಪದಪ್ರಯೋಗ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದನ್ನು ಮಾಡಿ. ಯಾರು ಕೂಡ ಪದಪ್ರಯೋಗವನ್ನು ಎಚ್ಚರ ತಪ್ಪಿ ಮಾಡೋಕ್ಕೆ ಹೋಗಬಾರ್ದು. ಅಶ್ವಥ್ ನಾರಾಯಣ್ಗೆ ಸ್ವಲ್ಪ ಗಂಟಲು ಜಾಸ್ತಿ ಇದೆ, ನಮಗೂ ಮೊದಲೆಲ್ಲ ಇತ್ತು, ಈಗ ಕಡಿಮೆ ಆಗಿದೆ ಸ್ವಲ್ಪ. ಅದನ್ನು ದುರುಪಯೋಗ ಆಗಬಾರ್ದು, ದುರುಪಯೋಗ ಆಗಬಾರ್ದು. ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ, ನೀವು ಆರೋಪ ಮಾಡ್ತಾ ಇದ್ರಿ, ಮಾಡಿ, ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಏಕೋಚಿನದಲ್ಲಿ ಮಾತಾಡೋದು, ಅಸಮರ್ಥ ಅಂತ ಹೇಳೋದು, ಇವೆಲ್ಲ ಸರಿಯಾದ ಪದಗಳಲ್ಲ. ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು, ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣ. ಅದಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಅದಕ್ಕೆ ಅಧ್ಯಕ್ಷರು ಹೇಳಿದ್ರು, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನಾವು ಮಾತಾಡೋದು ಸರಿ ಇದೆಯಾ ಇಲ್ವಾ, ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಈಗ ನಿನ್ನೆ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನ ಉಪಯೋಗಿಸಿದ್ರು. ಎಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ. ಸರ್ಕಾರ ಉತ್ತರ ಕೊಡಬೇಕಾದಾಗ ಕೊಡ್ತದೆ. ಯಾವುದನ್ನು ರಿಬರ್ಟ್ ಮಾಡಬೇಕು, ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರದು, ಮತ್ತು ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ. ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ. ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದರಿಂದ ಎಲ್ಲ ಸದಸ್ಯರು ಕೂಡ, ಈ ಕಡೆಯವರು ಆ ಕಡೆಯವರು, ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೊಳ್ಳೋಕ್ಕೂಡ್ದು. ಸಂಯಮನ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕ್ಕೂಡ್ದು. ಆ ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ, ಇಲ್ಲಿ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಮಾಡೋಣ. ಅದರಿಂದ ಭಾಳ ಒಳ್ಳೆ ಪದ ಉಪಯೋಗಿಸಿದ್ರಿ, ಆತ್ಮಾವಲೋಕನ, ಆತ್ಮವಿಮರ್ಶೆ. ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ಇಷ್ಟನ್ನು ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ, ಈಗ ಆಗ್ಬಿಟ್ಟದೆ, ಏನಾಗಿದೆ ಅದು ಆಗಿದೆ, ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ಆತ್ಮವಿಮರ್ಶೆ ಮಾಡ್ಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆಲ್ಲ ಇದೆ. ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಓದಿಸಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ತಾವೇನು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟರಿ, ಆ ಪ್ರಕಾರ ನಮಗೂ ಹೇಳಿದ್ದಾರೆ. ಒಳಗಡೆನೂ ಕೂಡ ತಾವೆಲ್ಲ ಕರೆದು ಹೇಳಿದ್ರಿ.
ನಾನು 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೀನಿ. ಅವ್ರು ಹೇಳ್ದಂಗೆ 9 ಎಲೆಕ್ಷನ್ 10 ಎಲೆಕ್ಷನ್ ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ. 10 ಎಲೆಕ್ಷನ್ ಆಯಿತು. 8 ಬಾರಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ನಾನು ರಾಮಲಿಂಗಾರೆಡ್ಡಿ ಅವರು ಬಂದಿದ್ದೀವಿ ಒಟ್ಟಿಗೆ. ನನಗೂ ರಾಮಕೃಷ್ಣ ಹೆಗಡೆ ಅವರು, ವೀರೇಂದ್ರ ಪಾಟೀಲ್ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು, ಜೆ.ಎಚ್. ಪಟೇಲ್ರು, ಯಡಿಯೂರಪ್ಪನವರು, ಎಸ್.ಎಂ. ಕೃಷ್ಣರವರು ಎಲ್ಲ ಕೂಡ ಇವ್ರ ಜೊತೆ ಬಂಗಾರಪ್ಪನವರು, ಬಸಲಿಂಗಪ್ಪನವರು, ಕೆ.ಎಚ್. ರಂಗನಾಥ್, ಎಂತೆಂಥ ಮೇಧಾವಿಗಳು, ನಮ್ಮ ಕೆ.ಎಚ್. ಪಾಟೀಲ್ರು, ಇಂಥವ್ರ ಹತ್ರ ಎಲ್ಲ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ವಿರೋಧ ಪಾಟೀಲು, ನಾರಾಯಣನವರು, ಭಾಳ ಜನ, ಚಂದ್ರೇಗೌಡರು ಎಲ್ಲ ಕೂಡ ಎಲ್ಲ ಭಾಳ ಜನ ಎಲ್ಲ ಇದ್ದರು. ನಮಗೂ ಬಿಸಿ ರಕ್ತ ಇದೆ. ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಹೊರಗಡೆ ಅದು. ಇದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾನೇನು ಗ್ರಾಜ್ಯುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ, ನಾನು ಗ್ರಾಜ್ಯುಯೇಟ್ ಏನಲ್ಲ. ನಾನು ಗ್ರಾಜ್ಯುಯೇಟ್ ಆಗಿದ್ದು 47ನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿಲಿ. ಅಂಥ ದೊಡ್ಡ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ ನಾನು ಬರಲಿಲ್ಲ ನಾನು. ಬಟ್ ಅಂದರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನೂ ನೋಡ್ಬಿಟ್ಟು ನಾವೆಲ್ಲ ಹೆಂಗೋ ಒನ್ಲಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್. ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ. ನಮಗೂ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಪದೇ ಬೇರೆ ಭಾವನೆ ಇಲ್ಲ. ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಆತ್ಮಗೌರವಕ್ಕೆ ಧಕ್ಕೆ ಆದಾಗ, ನೋ ಒನ್ ವಿಲ್ ಟಾಲರೇಟ್ ದಿಸ್. ಒಬ್ಬ ನಾನು ಅಧ್ಯಕ್ಷ ಆಗಿದ್ದವು, ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಜಾರ್ಜ್ ಈಸ್ ಮೈ ಲೀಡರ್. ಜನರಲ್ ಒಂದು ನಿಮಿಷ ಸ್ವಾಮಿ, ಸ್ಪೆಸಿಫಿಕ್ ಹೋದ್ರಿ ಅಂತಂದ್ರೆ ಇವರು ಉತ್ತರ ಕೊಡಬೇಕಾಗ್ತೈತೆ. ಸರಿ ಆಗಲ್ಲ. ಯಾರು ಉತ್ತರನೂ ಬೇಡ, ನನಗೆ ಯಾರು ಉತ್ತರನೂ ಬೇಡ. ಐ ಆಮ್ ನಾಟ್. ಮತ್ತೆ ಆ ವಿಷಯಕ್ಕೆ ಹಿಂದಿನ ಯಾರು ಉತ್ತರನೂ ಬೇಡ, ನನಗೆ ಉತ್ತರ ಬೇಡ, ನಾನು ಕ್ಷಮಾಪಣೆ ಬೇಡ, ನನಗೆ ಬುದ್ಧಿವಾದ ಬೇಡ. ನಾನು ನಮ್ಮ ಅಧ್ಯಕ್ಷರಿಗೆ ನನ್ನ ಅಳಲನ್ನ ಅದಕ್ಕೆ ಮುಂಚೆ ನಾನು ಯಾಕೆ ನಿಂತಿಗೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಈಸ್ ಮೈ ಲೀಡರ್. ನಾನು ಅವ್ರ ಕೆಳಗಡೆ ಅವ್ರು ನನ್ನ ಅಧ್ಯಕ್ಷ, ನಾನು ಪ್ರೆಸಿಡೆಂಟು, ಸ್ಟೇಟ್ ಪ್ರೆಸಿಡೆಂಟು, ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನಾನು ಸಹಿಸ್ಕೊಂಡೆ ಅಂತ ಅಂದರೆ ನನ್ನಂಥ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ. ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್. ಸೊ ಅದಕ್ಕೋಸ್ಕರ ನಾನು ಬಂದ ಆವೇಶದಿಂದ ನಾನು ಮಾತಾಡಿದ್ದೀನಿ. ಐ ಮೇ ಬಿ ರಾಂಗ್, ಐ ಮೇ ಬಿ ರಾಂಗ್ ಇರ್ಬೋದು. ನನ್ನ ಭಾಷೆ, ನನ್ನ ಪದ, ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಬಟ್ ಐ ಆಮ್ ಆಲ್ಸೋ ಎನ್ ಹ್ಯೂಮನ್ ಮ್ಯಾನ್, ಹ್ಯೂಮನ್ ಬೀಯಿಂಗ್. ನನಗೂ ಗೊತ್ತಿದೆ. ನನಗೂ ಪಬ್ಲಿಕ್ ಲೈಫಲ್ಲಿ ನಾನು ಎಲೆಕ್ಷನಲ್ಲಿ ಜನ ನನ್ನನ್ನು 8 ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ. ನನ್ನದೇ ಆದಂಥ ಆರ್ಗನೈಸೇಷನ್ ಸ್ಕಿಲ್ ಇದೆ, ಮಾತಾಡೋ ಸ್ಕಿಲ್ ಇದೆ, ಮತ್ತೊಂದಿದೆ, ನನ್ನದೇ ಆದಂಥ ಅನುಭವ ಇದೆ. ಬಟ್ ಇಲ್ಲಿ ನಾನು ತಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ, ಯು ಶುಡ್ ನಾಟ್ ಹರ್ಟ್ ಸಮ್ಮನ್. ಯಾರೇ ಆಗಲಿ, ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಇಲ್ಲೆಲ್ಲ ಈ ಮನೆಗೆ ಬರೋದು ಅಷ್ಟು ಸುಲಭದಲ್ಲ. ಅವರು ಎಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಅವ್ರದ್ದೇ ಆದಂಥ ಅನುಭವದಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾವು ಇಲ್ಲಿ ಇರೋಂಥ ಎಲ್ಲ ಸದಸ್ಯರು ಕೂಡ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಈ ಮನೆ ಒಳಗಡೆ ಬಂದರು ಅಂದ ತಕ್ಷಣ ಹಣದ ಮೇಲೆ, ಇದ್ರದ್ದು ಮೇಲೆ, ಬ್ಯಾಕ್ಗ್ರೌಂಡ್ ಮೇಲೆ ಬರೋಕ್ಕಾಗಲ್ಲ. ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟಲ್ಲಿ ಪಾಪ ನಾನು ಒಂದಿನ ನಮ್ಮ ಶಿವಳ್ಳಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನ ಮನೆಗೆ ಉಳಿಕೊಂಡು ಹೋಗಿದ್ದೆ. ಆಶ್ರಯ ಸೈಟಲ್ಲಿ ಅವನಿದ್ದ. ಪಾಪ ಅಂಥವ್ರು ಇಲ್ಲಿಗೆ ಬಂದಿದ್ದಾರೆ. ಮನೆ ಇಲ್ಲದೆ ಹೋದವರೆಲ್ಲ ಪಾಪ ಇಲ್ಲಿಗೆ ಬಂದಿದ್ದಾರೆ. ಸೊ ಹಂಗೆ ಚಪ್ಪಲಿಗಳ ಕಡ್ಡ ಹಾಕಿಲ್ಲ ಬಂದಿದ್ದಾರೆ. ಹಂಗೆ ಈ ಮನೆಗೆ ಬಂದಿರೋದೇ ಒಂದು ದೊಡ್ಡ ಭಾಗ್ಯ. ಇಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನ ಕಳಿಸ್ಕೊಟ್ಟಿದ್ದಾರಲ್ಲ, ಜನ ನಮ್ಮನ್ನ ಕಳಿಸ್ಕೊಟ್ಟಿದ್ದಾರಲ್ಲ, ಇದರಲ್ಲಿ ನಮ್ಮನ್ನು ಕೂಡ ಜನ ನೋಡ್ತಾ ಇರ್ತಾರೆ. ಸೊ ಅದರಿಂದ ತಮ್ಗೆ ನಾನು ಹೇಳಿದ್ರು, ತಾವು ಒಂದು ದೊಡ್ಡ ಪೀಠದಲ್ಲಿ ಇದ್ದೀರಿ. ಯು ಆರ್ ಇನ್ ಎ ಸೀಟ್ ಆಫ್ ಜಸ್ಟಿಸ್. ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗಲಿ ಮರ್ಸಿಲೆಸ್ ಆಗಿ ಹೇಳಿ. ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ನಿಮ್ಮಿಂದ ನಮ್ಗೆ ನ್ಯಾಯ ಸಿಗಬೇಕು. ನಾವು ತಪ್ಪು ಮಾಡಿದ್ವಿ, ಎಸ್ ಯು ಆರ್ ರೈಟ್, ಬೇಕಾದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡಿ. ಯಾವ್ದಾರ ಸದಸ್ಯರು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡಿ, ಏನು ತೊಂದರೆ ಇಲ್ಲ. ಬಟ್ ಅವ್ರ ಆತ್ಮಗೌರವಕ್ಕೆ ಧಕ್ಕೆ ಆಗಬಾರ್ದು. ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತಾವು ಕೂಡ ಹೇಳಿದ್ದೀರ. ನಮ್ಮ ಕರ್ನಾಟಕದ ಅಸೆಂಬ್ಲಿಗೂ ಒಂದು ವಿಶೇಷ ಸ್ಥಾನಮಾನ ಇದೆ. ನಮ್ಮದು ತಮಿಳುನಾಡು, ಆಂಧ್ರ ಪ್ರದೇಶ ಅಲ್ಲಿ ನಡೀತಾ ಇರುವಂಥ ಅಸೆಂಬ್ಲಿ ಚಟುವಟಿಕೆಗಳನ್ನು ಭಾವನೆಯ ಜಿಲ್ಲೆಯನ್ನು ನಾವು ನಿರ್ಮಾಣ ಮಾಡುವುದು. ಆಗ ಅದು ಡೆವಲಪ್ಮೆಂಟ್ ಹೆಸರಿಗಿಂತಲೂ
ಆ ಒಂದು ವಾತಾವರಣ ಆ ಡೆವಲಪ್ಮೆಂಟ್ ಮಾಡ್ತದೆ ಮತ್ತು ಆಟೋಮೆಟಿಕ್ ಹೆಸರು ಬರ್ತದೆ. ಆದರೆ ನಿಮ್ಮೆಲ್ಲ ವಿಚಾರ ನಾವು ಮಂಗಳೂರಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಜಿಲ್ಲಾ ಮಧ್ಯಕ್ಕೆ ನಾವು ಕಲಿಸುವ. ಅಧ್ಯಕ್ಷ ಎರಡ ಒಂಜಿ ಪನ್ಪುನು DCM DK ಶಿವಕುಮಾರ್ ವಾನಮನ ಇಚ್ಛಾಶಕ್ತಿ ಇತ್ತು ಆ ಇಚ್ಛಾಶಕ್ತಿ ಆ ಕುರ್ಚಿಡ್ ಕುಲ್ದು ಮಲ್ಪೋಡು ಅಧ್ಯಕ್ಷರೇ ಅವು ಎಂಕಲ್ನ ಬೇಡಿಕೆ ಅವ್ರಿಗೆ ತಾವು ಸಾಕಷ್ಟು ಅವಕಾಶ ಕೊಟ್ಟಿದ್ದೀರಾ. ಈಗ ತಾವು ಏನ್ ಹೇಳಿದಿರಿ, ನಾವು ಸರ್ಕಾರದ ನಿಲುವು ತಾವು ಹೇಳಿದ್ದು ಎರಡೂ ಕೂಡ ಒಂದೇ ಆಗಿದೆ. ಎಲ್ಲರ ಅಭಿಪ್ರಾಯವನ್ನ ಪಡೆದು ನಾನು ಜಿಲ್ಲಾ ಮಂತ್ರಿಗಳು ಇಲ್ಲಿ ಇದ್ದಾರೆ, ತಾವು ಕೂಡ ಆ ಭಾಗದ ಪ್ರತಿನಿಧಿಗಳಾಗಿದ್ದೀರಿ. ಎಲ್ಲಾರ್ದು ಅಭಿಪ್ರಾಯವನ್ನ ಪಡೆದು ಮುಂದಿನ ಹೆಜ್ಜೆಯನ್ನ ಇಡ್ತೇವೆ ಅಷ್ಟೇ ಸರ್ಕಾರದ ಆದ್ರೆ ಅಧ್ಯಕ್ಷರೇ, ಈಗ ವಿಷಯ ಬಂದಿದ್ರಿಂದ ಯಾಕೆ ಇದು ಹೆಸರು ಬಂತು ಕನ್ನಡ? ಇದು ನೀವು 17ನೇ ಶತಮಾನಕ್ಕೆ ಹೋದ್ರೆ ಆಗ್ಲೇನೆ ಇದನ್ನ ಕ್ಯಾನರೀಸ್ ಅಂತ ಕರೀತಾ ಇದ್ರು. ಕ್ಯಾನರೀಸ್ ಅನ್ನೋ ಪದ ಯಾಕೆ ಬಂತು? ಕನ್ನಡ ಹುಟ್ಟಿದ್ದು ಎಲ್ಲಿ? ಕನ್ನಡದ ಮೊದಲ ಸಾಮ್ರಾಜ್ಯ ಯಾವುದು? ಬನವಾಸಿ ಕದಂಬರದ್ದು. ಅದು ಎಲ್ಲಿದೆ? ಈ ಕರಾವಳಿಯಲ್ಲಿ ಇದೆ, ಈಗ ಉತ್ತರ ಕನ್ನಡ ಜಿಲ್ಲೆ. ಸೊ ಮೊದಲು ಇದು ಒಂದು ಕ್ಯಾನರೀಸ್ ಅಂದ್ರೆ ಕರಾವಳಿ, ಕನ್ನಡ ನಾಡು ಅಂತ. ಸೊ ಅಲ್ಲಿಂದ ಅದು ಉತ್ತರ ಕನ್ನಡ ಆಯಿತು, ಮತ್ತೆ ದಕ್ಷಿಣ ಕನ್ನಡ ಆಯಿತು. ದಕ್ಷಿಣ ಕನ್ನಡದಿಂದ ಮಂಗಳೂರು, ಉಡುಪಿ ಆಯಿತು. ಸೊ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬನವಾಸಿ ಕದಂಬರ ಕಾಲದಿಂದ ಇದಕ್ಕೆ ಕಾರಣ ಇದೆ. ಕ್ಯಾನರೀಸ್ ಅಂತ ಹೇಳಿದ್ರೆ ಕನ್ನಡ ಪ್ರದೇಶ ಅನ್ನೋದಕ್ಕೆ ಆಗಿನ ಕಾಲದವರು ಹೊರಗಿನಿಂದ ಬಂದವರು ಕ್ಯಾನರೀಸ್ ಅಂತ ಹೆಸರಿಟ್ಟು, ಕ್ಯಾನರೀಸ್ ಹೋಗಿ ಕ್ಯಾನರ ಆಯಿತು, ಕ್ಯಾನರ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆಯಿತು. ಹೀಗೆ ನಮ್ಮ ಕನ್ನಡದ ಮೂಲ ಕೂಡ ಇದರಲ್ಲಿ ಸಂಬಂಧ ಇರುವಂತಹದ್ದು. ಹಾಗಾಗಿ ಕನ್ನಡ ಅನ್ನೋ ಪದಕ್ಕೂ ಕೂಡ ಒಂದು ನಮಗೆ ಬಾಂಧವ್ಯ ಇದೆ, ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಅನ್ನೋದನ್ನು ನಾವು ಮರೆಯೋದು ಬೇಡ ಅಂತ ಅಷ್ಟೇ ನಾನು ಹೇಳಿದೆ. ಅದು ಒಂದು ಬದಿಗಿರಲಿ. ಈಗ ಮುಂದೆ ಏನು ಮಾಡಬೇಕು ಅನ್ನೋದು ಎಲ್ಲ ಸ್ಥಳೀಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಸರ್ಕಾರ ಮುಕ್ತ ಮನಸ್ಸನ್ನು ಹೊಂದಿದೆ. ನನಗೆ ಅನೇಕ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಅವರು ಕೇಳಿದ್ದಾರೆ, ಅದರಲ್ಲಿ ಏನು ಯಾವುದು ಪಕ್ಷ ಮೇನು ಇಲ್ಲ. ಆದರೆ ಪರ ವಿರೋಧ ಎರಡೂ ಕೂಡ ಇದ್ದಾವೆ. ಎಲ್ಲವನ್ನ ನಾವು ಮುಂದೆ ಹೆಜ್ಜೆ ಇಡುವಾಗ ಎಲ್ಲವನ್ನು ಕೂಡ ಒಂದು ನೀವೇ ಹೇಳಿದ್ರಿ, ಬಾಂಧವ್ಯ ಮುಖ್ಯ, ಶಾಂತಿ ಮುಖ್ಯ ಅನ್ನುವಂಥದ್ದು. ಇವೆಲ್ಲ ನಾವು ಬಾಂಧವ್ಯ ಬೆಳೆಸಬೇಕಾದ್ರೆ ಎಲ್ಲರನ್ನ ಒಂದು ಮಾತು ಕೇಳಿ ಮುಂದೆ ಹೆಜ್ಜೆ ಇಡುವಂತಹದ್ದು ಒಳ್ಳೆಯದು. ಆ ಒಂದು ದಿಕ್ಕಿನಲ್ಲಿ ತಾವು ಏನ್ ಸಲಹೆ ಕೊಟ್ಟಿದ್ದೀರಾ ಅದನ್ನ ನಾವು ಅನುಸರಣೆ ಮಾಡ್ತೀವಿ. ಮಂಗಳೂರು ಅಂತ ಹೇಳಿ ಅಧ್ಯಕ್ಷರೇ ಒಂದೇ ಮಿನಿಟ್ ಅಧ್ಯಕ್ಷರೇ, ಈಗ ಉದಾಹರಣೆಗೆ ಜಿಲ್ಲೆಯಲ್ಲಿ ಚರ್ಚೆ ಮಾಡುವ ಚರ್ಚೆ ಮಾಡುವ ಅಧ್ಯಕ್ಷ ಚರ್ಚೆ ಮಾಡುವ ಚರ್ಚೆ ಮಾಡ್ತೀವಿ, ಅಲ್ಲಿ ಚರ್ಚೆ ಮಾಡುವ ಮಾತಾಡಿ ಮಾತಾಡಿ ಸರ್. ಬೆಂಗಳೂರು ದಕ್ಷಿಣ ಆದಾಗ ಹಾಗೆ ಇದು ಮಾನಪ್ಪ ವಜ್ಜಲ್ ಆಯ್ತಪ್ಪ ಕೂತ್ಕೊಳ್ಳಿ. ಈಗ ಚರ್ಚೆ ಕೊಟ್ಟಿದ್ರಲ್ಲ, ಚರ್ಚೆ ಮಾಡುವ. ಈಗ ವಿರೋಧ ಅಂತ ಏನು ಇಲ್ಲ, ಚರ್ಚೆ ಮಾಡಿ ಎಲ್ಲರೂ ಹಾಗಾಗಿ ನೋಡಿ, ಒಂದು ಜಿಲ್ಲೆ ಹೆಸರು ನಾವು ರಾಜಕಾರಣ ಮಾಡ್ಲಿಕ್ಕೆ ಆಗುದಿಲ್ಲ. ಹಿರಿಯರಿದ್ದಾರೆ, ಸಾಹಿತಿಗಳಿದ್ದಾರೆ, ಕೃಷಿಕರಿದ್ದಾರೆ, ಹೋರಾಟಗಾರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಾಗ್ತದೆ. ವಿಶ್ವಾಸ ತಗೊಂಡು ಮಾಡೋಣ ಅಷ್ಟೇ. ಮಾನಪ್ಪ ವಜ್ಜಲ್ ವಿನಂತಿ ಇದೆ, ಈರೆಂಚಿನ ಸಾಹಿತ್ಯ ನಕಲುಲ್ಲೇರು ಅದನ್ನ ಹಿರಿಯರ್ ನಕಲುಲ್ಲೇರು ಎಂಚಿನ ಉಲ್ಲೇರು ನೀರು ಪಂಡರು ಈರೇ ಅಧ್ಯಕ್ಷತೆ ವಹಿಸಲಿ ಈರ್ನ ನೇತೃತ್ವದ ಒಂದು ಸಭೆಲೆ ಪುಲೆ ಆ ಸಭೆಟ್ಟೆ ನಿರ್ಣಯ ಆಡು ಮಾಡೋಣ, ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ. ಕಲಬುರಗಿಯಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಅನೇಕ ಕಲ್ಯಾಣ ಕರ್ನಾಟಕದಲ್ಲಿ ಯೋಜನೆಗಳನ್ನ ಜಾರಿ ಮಾಡಿ ಮತ್ತು ಸರ್ಕಾರದ ಆದೇಶಗಳು ಕೂಡ ಅದು. ಅಧ್ಯಕ್ಷರೇ, ಆ ಸಚಿವ ಸಂಪುಟದಲ್ಲಿ ಲಿಂಗಸೂರು ತಾಲೂಕಿಗೆ ಮೇಲ್ದರ್ಜೆ ಆಸ್ಪತ್ರೆ 100 ಬೆಡ್ ಆಸ್ಪತ್ರೆಯನ್ನ 200 ಬೆಡ್ ಆಸ್ಪತ್ರೆಯನ್ನಾಗಿ ಜಿಲ್ಲಾ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಸರ್ಕಾರ ಆದೇಶ ಕೂಡ ಮಾಡಿತು. ಆದೇಶ ಮಾಡಿದ ದಿವಸ ಲಿಂಗಸೂರು ತಾಲೂಕಿನ ಜನತೆ ಏನು ನಮ್ಮ ದೀಪಾವಳಿ, ದಸರಾ, ಉಗಾದಿ ಬಂದಾಗ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ ರೀತಿ ಅವತ್ತಿನ ದಿವಸ
ಪಟಾಕಿ ಸಿಡಿಸಿ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಸೇರಿ ಸರ್ಕಾರದ ಒಂದು ಕೊಟ್ಟಂತ ಯೋಜನೆಗೆ ಮುಖ್ಯಮಂತ್ರಿಗಳಿಗೂ ಜಯವಾಗಲಿ ಅಂದರು, ಸರ್ಕಾರದ ಸಚಿವರುಗಳಿಗೂ ಜಯವಾಗಲಿ ಅಂದರು. ಎಷ್ಟೊಂದು ಖುಷಿ ಆಚರಣೆ ಮಾಡಿದ್ದಾರೆ ಅಂದರೆ ಲಿಂಗಸೂರು ತಾಲೂಕಿನ ಜನತೆ ಅಷ್ಟೊಂದು ದೊಡ್ಡ ಹಬ್ಬ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಅಂಥ ಒಂದು ಆಚರಣೆಯನ್ನು ಮಾಡಿದಂಥ ಇತಿಹಾಸ. ಸರ್ಕಾರ ಅದು ಸುಮಾರು ಆದೇಶ ಆದ ಒಂದು ಸುಮಾರು 5-6 ತಿಂಗಳು ಕೂಡ ಒಂದು ಕೊರತೆ ಇತ್ತು, ಅದ್ರಲ್ಲಿ ಜಾಗದ ಕೊರತೆ ಇತ್ತು. ಆ ಜಾಗ ಕೊಟ್ಟರೆ ಮಾತ್ರ ನಾವು ಟೆಂಡರ್ ಕರಿತೀವಿ ಅಂತಕ್ಕಂಥದ್ದನ್ನ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇದ್ದರು ನಮಗೆ. ಆಗಾದಾಗ ಅಲ್ಲಿ ತಹಶೀಲ್ದಾರ್ನ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವ್ರನ್ನ ಕೂಡಿಸಿಕೊಂಡು ಒಂದು ಸಭೆಗಳನ್ನು ಮಾಡಿ ಒಂದು ಜಾಗ ಗುರುತಿಸಿ ಜಿಲ್ಲಾಧಿಕಾರಿಗಳಿಗೆ ರೆಕಮೆಂಡ್ ಮಾಡಿ ಕಳಿಸಿದ್ವಿ. ಜಿಲ್ಲಾಧಿಕಾರಿಗಳು ಕೂಡಲೇ ಒಂದು ವಾರ 10 ದಿವಸದಲ್ಲಿ 6 ಎಕರೆ ಜಾಗ ಟೆಂಡರ್ ತನಕ ಬಂದು ಈಗ ರದ್ದಾದ ವಿಷಯ ಅಲ್ವಾ? ಅದನ್ನೇ ಹೇಳ್ತಾ ಇದ್ದೀನಿ. ಈಗ ರದ್ದಾದ ನಂತರ ಏನು ವಿಚಾರ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ಅಧ್ಯಕ್ಷ. ಅವ್ರ ಗಮನಕ್ಕೆ ಪೂರ್ತಿ ತರ್ತಾ ಇದೀನಿ ಏನಾಗಿದೆ ಅಂತಕ್ಕಂಥದ್ದನ್ನ. ಅಲ್ಲ, ಅವ್ರಿಗೆ ಉತ್ತರ ಕೊಡೋದ್ರಲ್ಲಿ ಉತ್ತರ ಕೊಟ್ಟದನ್ನ ಹೇಳ್ತೀನಿ ಅಧ್ಯಕ್ಷ. ಉತ್ತರ ಬಂದಿದೆ ನನಗೆ. ಏನ್ ಆಗ್ಬೇಕು ಹೇಳಿ. ಈಗ 6 ಎಕರೆ ಜಾಗ ಮಂಜೂರಾತಿ ಕೂಡ ಆಯ್ತು. ಸರ್ಕಾರ ಏನ್ ಮಾಡಿತು, ಇದ್ದಕ್ಕಿದ್ದಂಗ ಆಸ್ಪತ್ರೆಯನ್ನ ಬದಲಾವಣೆ ಮಾಡಿ ಸಿಂಧನೂರಿಗೆ ಕೊಟ್ಟಿದ್ದಾರೆ ಲಿಂಗಸೂರಿಗೆ. ನಾನ್ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಇಷ್ಟೇ, ಸರ್ಕಾರಿ ಆಸ್ಪತ್ರೆಯನ್ನ ಲಿಂಗಸೂರಿಗೆ ಬಂದಂತ ಆಸ್ಪತ್ರೆಯನ್ನ ತೆಗೆದು ಸಿಂಧನೂರಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ಸಾರ್ವಜನಿಕರಲ್ಲಿ ಗೊಂದಲಕ್ಕೀಡು ಮಾಡಿರ್ತಕ್ಕಂಥದ್ದು. ಇದು ಮೀಸಲ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಆಗಿತ್ತು ಮೊದಲೇ. ಇದು ಇವತ್ತೇನು ಸರ್ಕಾರ ಉತ್ತರ ಕೊಟ್ಟಿದೆ ಸನ್ಮಾನ್ಯ ಅಧ್ಯಕ್ಷರೇ, ಏನಂತ ಉತ್ತರ ಕೊಟ್ಟಿದ್ದಾರೆ, ಲಿಂಗಸೂರು ತಾಲೂಕಿನಲ್ಲಿ ಮತ್ತು ಸಿಂಧನೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಅದರ ಅಂಕಿಅಂಶಗಳು ಕೂಡ ಕೊಟ್ಟಿದ್ದಾರೆ. ಸಿಂಧನೂರಲ್ಲಿರ್ತಕ್ಕಂಥ 3,55,396 ಸಿಂಧನೂರಲ್ಲಿರ್ತಕ್ಕಂಥ ಜನಸಂಖ್ಯೆ, ಲಿಂಗಸೂರಿನಲ್ಲಿರ್ತಕ್ಕಂಥದ್ದು 3,96,475. ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು ಲಿಂಗಸೂರಿಗೆ. ಮತ್ತು ಅದು ಕಿಲೋಮೀಟರ್ ವೈಸ್ ಕೂಡ ಹಾಕಿದ್ದಾರೆ, ಡಿಸ್ಟಿಕ್ ಎಷ್ಟು ಸನ್ಮಾನ ಅಧ್ಯಕ್ಷರೇ. ರಾಯಚೂರು ಜಿಲ್ಲಾ 90 ಕಿಲೋಮೀಟರ್ ಆಗ್ತಿದೆ ಸಿಂಧನೂರಿಗೆ, ಬಳ್ಳಾರಿ ಜಿಲ್ಲಾ 90 ಕಿಲೋಮೀಟರ್ ಆಗ್ತಿದೆ. ಆದರೆ ಲಿಂಗಸೂರಿಗೆ ರಾಯಚೂರು ಜಿಲ್ಲಾ 110 ಕಿಲೋಮೀಟರ್ ಆಗುತ್ತೆ, ಬಳ್ಳಾರಿ 200 ಕಿಲೋಮೀಟರ್ ಆಗುತ್ತೆ. ಸಮಸ್ಯೆ ಇರತಕ್ಕಂಥದ್ದು ನಮ್ಮ ಲಿಂಗಸೂರಿನಲ್ಲಿ ಸಮಸ್ಯೆ ಇರತಕ್ಕಂಥದ್ದು. ಅಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ, ಹೊರ ರೋಗಿಗಳ ಸಂಖ್ಯೆ 500 ಬರ್ತದೆ ಸಿಂಧನೂರಲ್ಲಿ ಅಂತ ಹೇಳಿದ್ದಾರೆ. ಒಳ ರೋಗಿ 150 ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಲಿಂಗಸೂರದ ಏನು ಕೊಟ್ಟಿಲ್ಲ ಅಂಕಿಅಂಶಗಳು. ಯಾಕಂದ್ರೆ ಅಲ್ಲಿ ಅಂಕಿಅಂಶಗಳು ಲೆಕ್ಕ ಇಲ್ಲದಂತ ಸಂದರ್ಭದಲ್ಲಿ ಹೊರ ರೋಗಿಗಳು ಒಳ ರೋಗಿ ಇರತಕ್ಕಂಥದ್ದು 800ರಿಂದ 900 ಹೊರ ರೋಗಿಗಳು ದಿನಾಲೂ ಬರ್ತಕ್ಕಂಥದ್ದು ಲಿಂಗಸೂರು ತಾಲೂಕಿಗೆ. ಅಲ್ಲಿ ಪಕ್ಕದ ತಾಲೂಕು ಸುರಪುರ ಇರಬಹುದು, ಹುಣಸಿಗಿರಬಹುದು, ದೇವದುರ್ಗ, ಮುದ್ದೇಬಾಳು ಇವೆಲ್ಲ ತಾಲೂಕಿನ ಜನ ಬರ್ತಕ್ಕಂಥದ್ದು ಲಿಂಗಸೂರಿಗೆ. ಸುಮಾರು 800ರಿಂದ 900 ಹೊರ ರೋಗಿಗಳಾದ್ರೆ 300ರಿಂದ 400 ಜನ ಒಳ ರೋಗಿಗಳು ಬರ್ತಕ್ಕಂಥದ್ದು ಲಿಂಗಸೂರು ತಾಲೂಕಿನಲ್ಲಿ. ಇವತ್ತು ಸುಮಾರು ನಾನು ಕೇಳ್ತಕ್ಕಂಥದ್ದು ತಾವು ಹಿರಿಯರು ತಮ್ಮ ಬಗ್ಗೆ ಅಪಾರ ಗೌರವ ಇದೆ ನಮಗೆ. ಯಾಕಂದ್ರೆ ಹಿಂದೆ ಆಡಳಿತ ಮಾಡಿದಂತವ್ರು ರಾಜ್ಯದಲ್ಲಿ ಅಂತವ್ರು ಮಗರ್ ತಾವು ಇವತ್ತು ಮಂತ್ರಿಗಳಾಗಿದ್ದೀರಿ. ಕಲ್ಯಾಣ ಕರ್ನಾಟಕದ ಸಮಸ್ಯೆದ ಬಗ್ಗೆ ಒಂದು ಸ್ವಲ್ಪ ಗಮನಿಸಿರಿ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ನನಗಾದಂತ ನೋವು ಯಾರಿಗಾಗಬಾರ್ದು, ಆ ನೋವಿನಿಂದ ಮುಂದೆ ಮಾತಾಡ್ತಾ ಇದ್ದೀನಿ. 200 ಬೆಡ್ ಆಸ್ಪತ್ರೆ ಏನು ತೆಗೆದು ನೀವು ಸಿಂಧೂರಿಗೆ ಕೊಟ್ಟಿರಿ, ಸಿಂಧೂರಿಗೆ ನೀವು ಇನ್ನೊಂದು ಆಸ್ಪತ್ರೆ ಕೊಡಬೇಡ್ರಿ ಅಂತ ನಾನು ಹೇಳಲ್ಲ, ಸಿಂಧೂರಿಗೆ ಇನ್ನೊಂದು ಆಸ್ಪತ್ರೆ ಕೊಡಿ. ಆದ್ರೆ ನಮಗ್ ಕೊಟ್ಟದ್ದೇನು ತೆಗೆದಿರಲ್ಲ, ಸಿಂಧೂರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಒಳ್ಳೆ ಲಿಂಗಸೂರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಸಮಸ್ಯೆ ಇರ್ತಕ್ಕಂಥದ್ದು ಲಿಂಗಸೂರಲ್ಲಿ. ಇವತ್ತು ತಾಲೂಕು ಲಿಂಗಸೂರು ತಾಲೂಕು ಅಪಾರವಾಗಿ ಬೆಳೀತಾ ಇದೆ. ನೀವು ಅಲ್ಲಿ ಕೊಟ್ಟಂತ ಉತ್ತರಗಳು ನೋಡಿದ್ರೆ ದಯಮಾಡಿ ಇವತ್ತು ಲಿಂಗಸೂರು ತಾಲೂಕಿಗೆ ಮರಳಿ ಕೊಡಬೇಕು. ಯಾವುದೇ ಕಾರಣಕ್ಕೆ ಇದು ಏನೋ ಒಂದು ನೆಪ ಹೇಳಿ ಬೇರೆ ಉತ್ತರ ಕೊಡ್ತಾರೆ. ಕೈ ಮುಗಿದು ಕೇಳ್ಕೊಂತೀನಿ, ನಮ್ಮ ಆಸ್ಪತ್ರೆ ನಮಗೆ ಬಿಟ್ಟು ಸಿಂಧೂರಿಗೆ ಒಂದು ಬೇರೆ ಆಸ್ಪತ್ರೆ ಮಂಜೂರು ಮಾಡಿ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ನಾವು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಿಗೆ ತಾಲೂಕುಗಳಿಗೆ ಪಕ್ಷಾತೀತವಾಗಿ ಯಾವುದನ್ನು ಕೂಡ ನೋಡಿದ್ರೆ ನಾವು ಯಾವ ಒಂದು ಜಾಗಕ್ಕೆ ಯಾವ ಆಸ್ಪತ್ರೆ ಕೊಡಬೇಕು, ಎಲ್ಲಿ ಮೇಲ್ದರ್ಜೆಗೆ ಏರಿಸಬೇಕು, ಎಲ್ಲಿ ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಒಂದು ವರದಿಯನ್ನು ನಾವು ತಯಾರು ಮಾಡಿ ಅದನ್ನು ಕಲಬುರಗಿಯ ಒಂದು ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿ ಈಗ ಟೆಂಡರ್ಗಳು ಕೂಡ ಕರೆದಾಗಿದೆ. ಅನೇಕ ಕಡೆ ಕೆಲಸ ಕೂಡ ಪ್ರಾರಂಭ ಆಗಿದೆ. ಸುಮಾರು 890 ಕೋಟಿ ಚಿಲ್ಲರೆ ಏಕಕಾಲದಲ್ಲಿ ತಗೊಂಡಿರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನ ನಮ್ಮ ಸರ್ಕಾರ ತಗೊಂಡಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಸನ್ಮಾನ್ಯ ಮಾನಪ್ಪ ನಮ್ಮ ವಜ್ಜಲ್ ಅವರು ಏನು ಈಗ ಎತ್ತಿದ್ದಾರೆ, ನಾವು ಲಿಂಗಸೂರಿಗೆ ನಮ್ಮ ಒಂದು ಸಮೀಕ್ಷೆಯಲ್ಲಿ ಲಿಂಗಸೂರಿಗೆ ಮಾಡಬೇಕು ಅಂತಾನೆ ಅದನ್ನ ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ನಾವೇ ತೀರ್ಮಾನ ಮಾಡೋದು. ತಮ್ಮ ಬೇಡಿಕೆ ಏನಿರಲಿಲ್ಲ. ತಾವೇ ನಮ್ಮ ಇಲ್ಲ ಒಂದು ನಿಮಿಷ ನಾನು ಹೇಳ್ತೇನೆ, ಬೇಡಿಕೆ ಹಿಂದಿತ್ತು ಸರ್ ನಂದು. ಒಂದ್ ನಿಮಿಷ ಕೇಳ್ಕೊಳ್ಳಿ. ನನ್ನ ಹತ್ರ ಬಂದು ಯಾರು ಕೂಡ ನೀವಾಗಿ ಇನ್ನೊಬ್ಬರಾಗ್ಲಿ ಅದು ಮಾಡಿಸ್ಬೇಕು ಅಂತ ಹೇಳಲಿಲ್ಲ. ಈಗ ಬಸವ ಕಲ್ಯಾಣ್ಗೂ ಕೂಡ ಅದೇ ತರ ನಾವು ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಹೊರಟಿದ್ದೀವಿ.
ಅಲ್ಲಿ ಈಗ ಟೆಂಡರ್ ಕರೆದಾಗಿದೆ. ಅಲ್ಲೇನು ಕಾಂಗ್ರೆಸ್ MLA ಏನಿಲ್ಲ ಅಲ್ಲಿ ಬಸವ ಕಲ್ಯಾಣದಲ್ಲಿ. ಅದೇ ರೀತಿ ಅನೇಕ ಕ್ಷೇತ್ರಗಳಲ್ಲಿ JDS ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ ಮತ್ತು BJP ಅವರಿದ್ದಾರೆ. ನಾವು ಯಾವುದನ್ನು ಕೂಡ ನೋಡ್ದೇನೆ ಮಾಡಿದ್ದೀವಿ. ಅದೇ ತರ ಇದನ್ನು ಕೂಡ ಹಾಗೇನೆ ಮಾಡಿದ್ದು. ತದನಂತರ ಸ್ವಲ್ಪ ನಮ್ಮ ಸಮೀಕ್ಷೆಗಳು ಮಾಡಿದಾಗ ಸಿಂಧನೂರಲ್ಲಿ ಇರುವಂತ ಒಂದು ಏನು ಅಲ್ಲಿ ಇರುವಂತ ಒಂದು ಸ್ಥಳ ಏನಿದೆ, ಯಾವ ರೀತಿಯಾಗಿ ಬೆಳೀತಾ ಇದೆ ಮತ್ತು ಅಲ್ಲಿರ್ತಕ್ಕಂಥ ಬೇಡಿಕೆ ಏನಿದೆ, ಅಲ್ಲಿರುವಂಥ ಈಗಿನ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳು ಎಷ್ಟು ಬರ್ತಾ ಇದ್ದಾರೆ, ಒಳ ರೋಗಿಗಳು ಎಷ್ಟಿದ್ದಾರೆ, ಸಂಖ್ಯೆ ಕೂಡ ಹೆಚ್ಚಿದೆ ಅಂತ ಹೇಳಿ ಅದು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚು ಸೂಕ್ತ ಇದೆ ಅಂತೇಳಿ ವೈಜ್ಞಾನಿಕವಾಗಿ ನಾವು ಮಾಡಿದ್ದೀವಿ. ಒಂದು ನಿಮಿಷ ಕೇಳಿ ತಾವು ಆತಂಕಕ್ಕೆ ಒಳಗಾಗಬೇಡಿ. ಸೊ ಅದನ್ನು ಮಾಡಿದ್ದೀವಿ. ಈಗ ನಾವು ಅದಕ್ಕೆ 100 ಬೆಡ್ ಅಡಿಷನಲ್ ಮಾಡಿರುವಂಥದ್ದು. ತಮಗೆ ಒಂದು 100 ಬೆಡ್ ಅಡಿಷನ್ ಕೊಡಬೇಕು ಅಂತ ಮೊದಲು ತೀರ್ಮಾನ ಮಾಡಿ 200 ಬೆಡ್ಡಿನ ಒಂದು ತಾಲೂಕು ಆಸ್ಪತ್ರೆ ಆಗ್ತದೆ. ಅದು ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ. ಈಗ ಅದೇ ಥರ ಸಿಂಧನೂರಿಗೆ ಅದು ಸ್ಥಳಾಂತರ ಆಗಿದೆ. ಅಲ್ಲಿ ಈಗ 200 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿ ಮೇಲ್ದರ್ಜೆಗೆ ಏರಿಸಿ ಅದನ್ನು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕು ಅಂತ ಮಾಡ್ತಾ ಇದ್ದೀವಿ. ಸಿಂಧನೂರು ಈಗ ಲಿಂಗಸೂರಲ್ಲಿ ಖಂಡಿತ ನಿಮಗೆ ನೋವಾಗಿದೆ, ಅನ್ಯಾಯ ಆಗಿದೆ. ಯಾಕೆಂತ ಹೇಳಿದ್ರೆ ಒಂದು ಕೊಟ್ಟಿದ್ದನ್ನು ನಾವು ತಗೊಂಡಾಗ ಖಂಡಿತ ನೋವಾಗ್ತದೆ. ಕೊಡದೆ ಹೋಗಿದ್ದರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಕೊಟ್ಟ ಮೇಲೆ ಮಾನ್ಯ ಸಭಾಧ್ಯಕ್ಷರೇ ನಾವು ಅದನ್ನು ಕಸಿದಾಗ ಖಂಡಿತ ಅವ್ರಿಗೆ ನೋವು ಆಗೇ ಆಗ್ತದೆ. ಜನರಿಗೂ ಅದರ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಅಥವಾ ಕೆಟ್ಟ ಅಭಿಪ್ರಾಯ ಇರ್ತದೆ. ಆದ್ದರಿಂದ ನಾವು ಏನು ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು 50 ಬೆಡ್ಡಿನ, ಈಗಾಗಲೇ 100 ಬೆಡ್ ತಾಲೂಕು ಆಸ್ಪತ್ರೆ ಇದೆ ಮತ್ತು ಅವರಲ್ಲಿ MCH ಆಸ್ಪತ್ರೆ ಕೂಡ ಇದೆ. ಅದು ಸುಮಾರು 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದೆ. ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಅಲ್ವಾ? ಸೆಪರೇಟ್ ಇದೆ. ಅದು ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.